ನೋಡಿ ಸ್ನೇಹಿತರೆ, ಈ 7 ದಿವಸ ಆಗಿದೆ ನವಿಲುಕೋಸು ಬೀಜ ಚೆಲ್ಲಿ ಯಾವ ಥರ ಮಳ್ತಿದೆ ಅಂತ ತೋರಿಸ್ತಾ ಇದ್ದೀನಿ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ನಿಮ್ಮ ಮುಂದೆ ಬಂದಿರೋದು ಏನಪ್ಪ ಇವತ್ತು ವಿಷಯ ಅಂದರೆ, ನವಿಲುಕೋಸು ಬೀಜ ಚೆಲ್ಲಿ ಆಲ್ರೆಡಿ 7 ಡೇಸ್ ಆಗಿದೆ. ಮೊಳಪು ಮಾತ್ರ ಸಖತ್ತಾಗಿ ಬಂದಿದೆ, ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ. ಇನ್ನೂ ಯಾರೆಲ್ಲ ನನ್ನ ಐಡಿನ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಹಾಗೆ ಇದು ವಿಷಯನೆಲ್ಲ ಈ ರೈತರಿಗೂ ಶೇರ್ ಮಾಡಿ ಅಂತ ನಾನು ನಿಮ್ಗೆ ಕೇಳ್ಕೊಳ್ತಾ ಇದ್ದೀನಿ. ಏನಕ್ಕೆ ಶೇರ್ ಮಾಡಿ ಅಂತೀವಿ ಅಂದರೆ, ಈ ಮಾಹಿತಿ ಎಲ್ಲರಿಗೂ ಹೋದರೆ ಅವರು ಬೆಳೆ ಹಾಕ್ತಾರಲ್ಲ, ಅವ್ರಿಗೂ ಒಂದು ಸೀಕ್ರೆಟ್ ಗೊತ್ತಾಗುತ್ತೆ. ಯಾವ ಥರ ಮಳ್ತಿದೆ, ಇದಕ್ಕೆ ಸೀಕ್ರೆಟ್ ಏನು ಅಂದ್ಬಿಟ್ಟು ಅವ್ರಿಗೂ ಗೊತ್ತಾಗಬೇಕು. ಇದು ಸೀಕ್ರೆಟ್ ಏನಪ್ಪ ಅಂದರೆ, ಬೀಜ ಚೆಲ್ಲಿದವಾಗಿಂದ 7 ದಿವಸ ತನಕ ನಾವು ಚೆನ್ನಾಗಿ ನೀರು ತ್ಯಾವ ತೆಗೀದಿರ ಹಾಕ್ಕೋಬೇಕು. ಯಾಕಂದರೆ ಬಿಸಿಲು ಭಯಂಕರ ಬಿಸಿ ಇರೋದ್ರಿಂದ ಬೀಜ ಡ್ಯಾಮೇಜ್ ಆಗಿಬಿಡುತ್ತೆ. ಅದಕ್ಕೆ ಎವ್ರಿ ಡೇ 1 ಅವರ್ ನಾವು ನೀರು ಹಾಕ್ಕೊಂಡ್ರೆ ಅದು ಬಿಸಿ ಕಡಿಮೆ ಮಾಡಿ ಬೀಜ ಮೊಳಪು ಚೆನ್ನಾಗಿ ಬರಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸೊ ಹಾಗಾಗಿ ಇದೇ ಸೀಕ್ರೆಟ್ ಅಂತ ಹೇಳಲಿಕ್ಕೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇವಾಗ ಚೆನ್ನಾಗಿ ಮೊಳಪು ಬಂದಿದೆ. ಇವಾಗ ಇದಕ್ಕೊಂದು ಔಷಧಿ ಕೊಡೋಣ ಅಂತ ಬಂದಿದ್ದೀನಿ. ಏನಕ್ಕಪ್ಪ ಇನ್ನೂ ಈ 7 ಡೇಸ್ ಆಗಿದೆ, ಈಗ ತಾನೇ 2 ಎಲೆ ಬಂದಿದೆ ಔಷಧಿ ಕೊಡೋದಂತ ನೀವು ಕೇಳ್ಬೋದು. ಸೊ ಅದಕ್ಕೂ ಹೇಳ್ತೀನಿ ಬನ್ನಿ. ಏನಕ್ಕಂದರೆ ಈ ಕಾಲದಲ್ಲಿ ಈ ದಿನಗಳಲ್ಲಿ ಸ್ಟ್ರಿಪ್ಸ್ ಕಾಟ ಜಾಸ್ತಿ ಆಗಿರೋದ್ರಿಂದ ಎಲೆಗಳನ್ನೆಲ್ಲ ಚೂ ಮಾಡ್ಕೊಂಡ್ಬಿಟ್ಟು ಅದನ್ನು ಡೆವಲಪ್ ಮಾಡೋಕ್ಕೆ ಬಿಡೋಲ್ಲ. ಅದಕ್ಕೋಸ್ಕರ ಈ ಔಷಧಿಗಳು ತಂದಿದ್ದೀನಿ. ಬಾವಿಸ್ಟನ್ ಅಂದ್ಬಿಟ್ಟು ಪರ್ ಲೀಟರ್ಗೆ 2 ಗ್ರಾಮ್ಸು, ಮಣಿಕೆನ್ ಅಂದ್ಬಿಟ್ಟು ಇದು ಒಂದು ಇನ್ಸೆಕ್ಟಿಸೈಡು, ಇದು ಪರ್ ಲೀಟರ್ಗೆ 1 ಗ್ರಾಮು. ಇದು ಚೆನ್ನಾಗಿ ಸ್ಟ್ರಿಪ್ಸ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಮತ್ತು ಬಯೋಸೈಮ್ ಅಂದ್ಬಿಟ್ಟು ಅದು ಡೆವಲಪ್ಮೆಂಟ್ಗೆ ಗ್ರೋತ್ ಪ್ರಮೋಟರ್ ಅಂತಲೇ ಹೇಳ್ತೀವಿ ಅದಕ್ಕೆ. ಸೊ ಇದನ್ನ ಏನಕ್ಕಪ್ಪ ಯೂಸ್ ಮಾಡ್ತೀರಾ ಅಂತ ಕಳೆ ಔಷಧಿ ಅದು ಇದು ಹೊಡೆದೇ ಬಿಟ್ಟಿರ್ತೀವಿ. ಅದು ಚೆನ್ನಾಗಿ ಗ್ರೋತ್ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು. ಆಮೇಲೆ ಒಂದು ಪ್ರೋಟೀನ್ ಪೌಡ್ರು, ಇದು ಜೊತೆಗೆ ಸಿಮಿಡಸ್ ಅಂದ್ಬಿಟ್ಟು ಒಂದು ಸಿಂಡೆಂಜಾ ಕಂಪ್ನಿ ಔಷಧಿ. ಇದು ಏನಕ್ಕಪ್ಪ ಅಂದರೆ ಟ್ರಿಪ್ಸು ಹುಳು ಏನಾದರೂ ಇದ್ದರೆ ಎಲ್ಲ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನೆಲ್ಲ 100 ಲೀಟ್ರ್ ಆಫ್ ವಾಟ್ರಾಗಿ ನಾವು ಮಿಕ್ಸ್ ಮಾಡಿಕೊಂಡು ಮಂಜು ಬೀಳೋ ಥರ ಬೀಳಬೇಕು, ಆ ಥರ ಸ್ಪ್ರೇ ಮಾಡ್ಕೊಂಡು ಹೋಗಬೇಕು ತೋಟ ಪೂರ್ತಿ. ಸೊ ನೋಡಿ ಸ್ನೇಹಿತರೆ, ನಾವು ಮಿಕ್ಸ್ ಮಾಡಿರೋ ಔಷಧಿ ಈ ಥರ ಇದೆ. ಇನ್ನೂ ಯಾರೆಲ್ಲ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಂಡು ಶೇರ್ ಮಾಡಿ. ಜೈ ಜವಾನ್ ಜೈ ಕಿಸಾನ್.